ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಮತ್ತೊಂದು ಕಡೆ ಬಾಂಗ್ಲಾದೇಶಗಳು ಭಾರತದ ವಿರುದ್ಧ ಕಿರಿಕ್ ಮಾಡ್ತವೆ. 3 ಫ್ರಂಟ್ ವಾರ್ಗೆ ಸಿದ್ಧವಾಗುತ್ತಿರುವ ಭಾರತ ತನ್ನ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ. ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಅನುಮೋದನೆ. 66,500 ಕೋಟಿ ನೀಡಿ 97 ತೇಜಸ್ ಖರೀದಿ. ಭಾರತದ ರಕ್ಷಣಾ ವಲಯಕ್ಕೆ ಇಂದು ಐತಿಹಾಸಿಕ ದಿನ. ಭಾರತೀಯ ವಾಯುಪಡೆ ಇಂದು HAL ಜೊತೆಗೆ 66,500 ಕೋಟಿ ಮೌಲ್ಯದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇದುವರೆಗಿನ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಿದ್ದು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ನೀಡುತ್ತದೆ. ಈ ಜೆಟ್ಗಳು IAF ಸ್ಕ್ವಾಡ್ರನ್ ಬಲವನ್ನು ಹೆಚ್ಚಿಸಿ ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಯ ದೇಶಗಳ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ನೀಡುತ್ತವೆ. ಭಾರತೀಯ ವಾಯುಪಡೆ ಇದುವರೆಗಿನ ತನ್ನ ಅತಿದೊಡ್ಡ ರಕ್ಷಣಾ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಈ ಒಪ್ಪಂದದಡಿಯಲ್ಲಿ ವಾಯುಪಡೆಯು HALನಿಂದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳನ್ನು ಪಡೆಯಲಿದೆ. ಭಾರತಕ್ಕೆ ತೇಜಸ್ ಬಲ. 2021ರಲ್ಲಿ 46,898 ಕೋಟಿ ಮೊತ್ತದಲ್ಲಿ 83 ತೇಜಸ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಕೊಡಲಾಗಿತ್ತು. 83ರಲ್ಲಿ ಇನ್ನು ಒಂದು ವಿಮಾನವನ್ನು HAL ನೀಡಿಲ್ಲ. ನಾಳೆಯಿಂದ ಹಳೆಯ MiG-21 ವಿಮಾನಗಳು ನಿವೃತ್ತಿಯಾಗಲಿವೆ. ಆಗ ಭಾರತೀಯ ವಾಯುಪಡೆ ಸ್ಕ್ವಾಡ್ರನ್ ಸಂಖ್ಯೆ 29ಕ್ಕೆ ಇಳಿಕೆಯಾಗುತ್ತವೆ. ಒಂದು ಸ್ಕ್ವಾಡ್ರನ್ಗೆ 16ರಿಂದ 18 ಜೆಟ್ಗಳು ಬೇಕಾಗುತ್ತವೆ. ಭಾರತದ ಶತ್ರು ಪಾಕಿಸ್ತಾನದ ಬಳಿ 25 ಸ್ಕ್ವಾಡ್ರನ್ಗಳಿವೆ. ಚೀನಾ ಭಾರತಕ್ಕಿಂತ 4 ಪಟ್ಟು ಮುಂದಿದೆ. ಅಲ್ಲದೆ 40 J-35A ಸ್ಟೆಲ್ತ್ ಜೆಟ್ಗಳ ಖರೀದಿಗೆ ಚೀನಾ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಸಿಗಲಿವೆ ಮೊದಲ 3 ಜೆಟ್. ತೇಜಸ್ ಅಭಿವೃದ್ಧಿ ನಿಧಾನಗತಿಯಲ್ಲಿದ್ದರೂ HAL ಮೊದಲ 3 ಜೆಟ್ಗಳನ್ನು ಸೆಪ್ಟೆಂಬರ್ ಮುಗಿಯುವ ವೇಳೆಗೆ ತಲುಪಿಸುತ್ತದೆ. 83 ಜೆಟ್ಗಳ ವಿತರಣೆ ಫೆಬ್ರವರಿ 2024ರಿಂದ 28ರ ನಡುವೆ ನಿಗದಿಯಾಗಿದೆ. ಈಗ 97 ಜೆಟ್ಗಳಿಗೆ JEಯ F404 ಎಂಜಿನ್ಗಳು ಬೇಕು. ಅದರ ಬೆಲೆಯೇ ಸುಮಾರು $1 ಬಿಲಿಯನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಮತ್ತೊಂದು ಕಡೆ ಬಾಂಗ್ಲಾದೇಶಗಳು ಭಾರತದ ವಿರುದ್ಧ ಕಿರಿಕ್ ಮಾಡ್ತವೆ. 3 ಫ್ರಂಟ್ ವಾರ್ಗೆ ಸಿದ್ಧವಾಗುತ್ತಿರುವ ಭಾರತ ತನ್ನ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ. ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಅನುಮೋದನೆ. 66,500 ಕೋಟಿ ನೀಡಿ 97 ತೇಜಸ್ ಖರೀದಿ. ಭಾರತದ ರಕ್ಷಣಾ ವಲಯಕ್ಕೆ ಇಂದು ಐತಿಹಾಸಿಕ ದಿನ. ಭಾರತೀಯ ವಾಯುಪಡೆ ಇಂದು HAL ಜೊತೆಗೆ 66,500 ಕೋಟಿ ಮೌಲ್ಯದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇದುವರೆಗಿನ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಿದ್ದು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ನೀಡುತ್ತದೆ. ಈ ಜೆಟ್ಗಳು IAF ಸ್ಕ್ವಾಡ್ರನ್ ಬಲವನ್ನು ಹೆಚ್ಚಿಸಿ ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಯ ದೇಶಗಳ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ನೀಡುತ್ತವೆ. ಭಾರತೀಯ ವಾಯುಪಡೆ ಇದುವರೆಗಿನ ತನ್ನ ಅತಿದೊಡ್ಡ ರಕ್ಷಣಾ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಈ ಒಪ್ಪಂದದಡಿಯಲ್ಲಿ ವಾಯುಪಡೆಯು HALನಿಂದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳನ್ನು ಪಡೆಯಲಿದೆ. ಭಾರತಕ್ಕೆ ತೇಜಸ್ ಬಲ. 2021ರಲ್ಲಿ 46,898 ಕೋಟಿ ಮೊತ್ತದಲ್ಲಿ 83 ತೇಜಸ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಕೊಡಲಾಗಿತ್ತು. 83ರಲ್ಲಿ ಇನ್ನು ಒಂದು ವಿಮಾನವನ್ನು HAL ನೀಡಿಲ್ಲ. ನಾಳೆಯಿಂದ ಹಳೆಯ MiG-21 ವಿಮಾನಗಳು ನಿವೃತ್ತಿಯಾಗಲಿವೆ. ಆಗ ಭಾರತೀಯ ವಾಯುಪಡೆ ಸ್ಕ್ವಾಡ್ರನ್ ಸಂಖ್ಯೆ 29ಕ್ಕೆ ಇಳಿಕೆಯಾಗುತ್ತವೆ. ಒಂದು ಸ್ಕ್ವಾಡ್ರನ್ಗೆ 16ರಿಂದ 18 ಜೆಟ್ಗಳು ಬೇಕಾಗುತ್ತವೆ. ಭಾರತದ ಶತ್ರು ಪಾಕಿಸ್ತಾನದ ಬಳಿ 25 ಸ್ಕ್ವಾಡ್ರನ್ಗಳಿವೆ. ಚೀನಾ ಭಾರತಕ್ಕಿಂತ 4 ಪಟ್ಟು ಮುಂದಿದೆ. ಅಲ್ಲದೆ 40 J-35A ಸ್ಟೆಲ್ತ್ ಜೆಟ್ಗಳ ಖರೀದಿಗೆ ಚೀನಾ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಸಿಗಲಿವೆ ಮೊದಲ 3 ಜೆಟ್. ತೇಜಸ್ ಅಭಿವೃದ್ಧಿ ನಿಧಾನಗತಿಯಲ್ಲಿದ್ದರೂ HAL ಮೊದಲ 3 ಜೆಟ್ಗಳನ್ನು ಸೆಪ್ಟೆಂಬರ್ ಮುಗಿಯುವ ವೇಳೆಗೆ ತಲುಪಿಸುತ್ತದೆ.
ಎಂಬತ್ಮೂರು ಜೆಟ್ಗಳ ವಿತರಣೆ ಫೆಬ್ರವರಿ 2024ರಿಂದ 28ರ ನಡುವೆ ನಿಗದಿಯಾಗಿದೆ. ಈಗ 97 ಜೆಟ್ಗಳಿಗೆ ಜೆಇಯ F404 ಎಂಜಿನ್ಗಳು ಬೇಕು. ಅದರ ಬೆಲೆಯೇ ಸುಮಾರು $1 ಬಿಲಿಯನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಮತ್ತೊಂದು ಕಡೆ ಬಾಂಗ್ಲಾದೇಶಗಳು ಭಾರತದ ವಿರುದ್ಧ ಕಿರಿಕ್ ಮಾಡ್ತವೆ. 3 ಫ್ರಂಟ್ ವಾರ್ಗೆ ಸಿದ್ಧವಾಗುತ್ತಿರುವ ಭಾರತ ತನ್ನ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ. ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಅನುಮೋದನೆ. 66,500 ಕೋಟಿ ನೀಡಿ 97 ತೇಜಸ್ ಖರೀದಿ. ಭಾರತದ ರಕ್ಷಣಾ ವಲಯಕ್ಕೆ ಇಂದು ಐತಿಹಾಸಿಕ ದಿನ. ಭಾರತೀಯ ವಾಯುಪಡೆ ಇಂದು HAL ಜೊತೆಗೆ 66,500 ಕೋಟಿ ಮೌಲ್ಯದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇದುವರೆಗಿನ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಿದ್ದು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ನೀಡುತ್ತದೆ. ಈ ಜೆಟ್ಗಳು IAF ಸ್ಕ್ವಾಡ್ರನ್ ಬಲವನ್ನು ಹೆಚ್ಚಿಸಿ ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಯ ದೇಶಗಳ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ನೀಡುತ್ತವೆ. ಭಾರತೀಯ ವಾಯುಪಡೆ ಇದುವರೆಗಿನ ತನ್ನ ಅತಿದೊಡ್ಡ ರಕ್ಷಣಾ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಈ ಒಪ್ಪಂದದಡಿಯಲ್ಲಿ ವಾಯುಪಡೆಯು HALನಿಂದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳನ್ನು ಪಡೆಯಲಿದೆ. ಭಾರತಕ್ಕೆ ತೇಜಸ್ ಬಲ. 2021ರಲ್ಲಿ 46,898 ಕೋಟಿ ಮೊತ್ತದಲ್ಲಿ 83 ತೇಜಸ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಕೊಡಲಾಗಿತ್ತು. 83ರಲ್ಲಿ ಇನ್ನು 1 ವಿಮಾನವನ್ನು HAL ನೀಡಿಲ್ಲ. ನಾಳೆಯಿಂದ ಹಳೆಯ MiG-21 ವಿಮಾನಗಳು ನಿವೃತ್ತಿಯಾಗಲಿವೆ. ಆಗ ಭಾರತೀಯ ವಾಯುಪಡೆ ಸ್ಕ್ವಾಡ್ರನ್ ಸಂಖ್ಯೆ 29ಕ್ಕೆ ಇಳಿಕೆಯಾಗುತ್ತವೆ. ಒಂದು ಸ್ಕ್ವಾಡ್ರನ್ಗೆ 16ರಿಂದ 18 ಜೆಟ್ಗಳು ಬೇಕಾಗುತ್ತವೆ. ಭಾರತದ ಶತ್ರು ಪಾಕಿಸ್ತಾನದ ಬಳಿ 25 ಸ್ಕ್ವಾಡ್ರನ್ಗಳಿವೆ. ಚೀನಾ ಭಾರತಕ್ಕಿಂತ 4 ಪಟ್ಟು ಮುಂದಿದೆ. ಅಲ್ಲದೆ 40 J-35A ಸ್ಟೆಲ್ತ್ ಜೆಟ್ಗಳ ಖರೀದಿಗೆ ಚೀನಾ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಸಿಗಲಿವೆ ಮೊದಲ 3 ಜೆಟ್. ತೇಜಸ್ ಅಭಿವೃದ್ಧಿ ನಿಧಾನಗತಿಯಲ್ಲಿದ್ದರೂ HAL ಮೊದಲ 3 ಜೆಟ್ಗಳನ್ನು ಸೆಪ್ಟೆಂಬರ್ ಮುಗಿಯುವ ವೇಳೆಗೆ ತಲುಪಿಸುತ್ತದೆ. 83 ಜೆಟ್ಗಳ ವಿತರಣೆ ಫೆಬ್ರವರಿ 2024ರಿಂದ 28ರ ನಡುವೆ ನಿಗದಿಯಾಗಿದೆ. ಈಗ 97 ಜೆಟ್ಗಳಿಗೆ ಜೆಇಯ F404 ಎಂಜಿನ್ಗಳು ಬೇಕು. ಅದರ ಬೆಲೆಯೇ ಸುಮಾರು $1 ಬಿಲಿಯನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಮತ್ತೊಂದು ಕಡೆ ಬಾಂಗ್ಲಾದೇಶಗಳು ಭಾರತದ ವಿರುದ್ಧ ಕಿರಿಕ್ ಮಾಡ್ತವೆ. 3 ಫ್ರಂಟ್ ವಾರ್ಗೆ ಸಿದ್ಧವಾಗುತ್ತಿರುವ ಭಾರತ ತನ್ನ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ. ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಅನುಮೋದನೆ. 66,500 ಕೋಟಿ ನೀಡಿ 97 ತೇಜಸ್ ಖರೀದಿ. ಭಾರತದ ರಕ್ಷಣಾ ವಲಯಕ್ಕೆ ಇಂದು ಐತಿಹಾಸಿಕ ದಿನ. ಭಾರತೀಯ ವಾಯುಪಡೆ ಇಂದು HAL ಜೊತೆಗೆ 66,500 ಕೋಟಿ ಮೌಲ್ಯದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳ ಖರೀದಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇದುವರೆಗಿನ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಿದ್ದು ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ನೀಡುತ್ತದೆ. ಈ ಜೆಟ್ಗಳು IAF ಸ್ಕ್ವಾಡ್ರನ್ ಬಲವನ್ನು ಹೆಚ್ಚಿಸಿ ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಯ ದೇಶಗಳ ಸವಾಲುಗಳನ್ನು ಎದುರಿಸಲು ಸಾಮರ್ಥ್ಯ ನೀಡುತ್ತವೆ. ಭಾರತೀಯ ವಾಯುಪಡೆ ಇದುವರೆಗಿನ ತನ್ನ ಅತಿದೊಡ್ಡ ರಕ್ಷಣಾ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಈ ಒಪ್ಪಂದದಡಿಯಲ್ಲಿ ವಾಯುಪಡೆಯು HALನಿಂದ 97 ತೇಜಸ್ ಮಾರ್ಕ್ 1A ಫೈಟರ್ ಜೆಟ್ಗಳನ್ನು ಪಡೆಯಲಿದೆ. ಭಾರತಕ್ಕೆ ತೇಜಸ್ ಬಲ. 2021ರಲ್ಲಿ 46,898 ಕೋಟಿ ಮೊತ್ತದಲ್ಲಿ 83 ತೇಜಸ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಕೊಡಲಾಗಿತ್ತು. 83ರಲ್ಲಿ ಇನ್ನು 1 ವಿಮಾನವನ್ನು HAL ನೀಡಿಲ್ಲ. ನಾಳೆಯಿಂದ ಹಳೆಯ MiG-21 ವಿಮಾನಗಳು ನಿವೃತ್ತಿಯಾಗಲಿವೆ. ಆಗ ಭಾರತೀಯ ವಾಯುಪಡೆ ಸ್ಕ್ವಾಡ್ರನ್ ಸಂಖ್ಯೆ 29ಕ್ಕೆ ಇಳಿಕೆಯಾಗುತ್ತವೆ. ಒಂದು ಸ್ಕ್ವಾಡ್ರನ್ಗೆ 16ರಿಂದ 18 ಜೆಟ್ಗಳು ಬೇಕಾಗುತ್ತವೆ. ಭಾರತದ ಶತ್ರು ಪಾಕಿಸ್ತಾನದ ಬಳಿ 25 ಸ್ಕ್ವಾಡ್ರನ್ಗಳಿವೆ.
ಚೀನಾ ಭಾರತಕ್ಕಿಂತ 4 ಪಟ್ಟು ಮುಂದಿದೆ. ಅಲ್ಲದೆ 40 J-35A ಸ್ಟೆಲ್ತ್ ಜೆಟ್ಗಳ ಖರೀದಿಗೆ ಚೀನಾ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಸಿಗಲಿವೆ ಮೊದಲ 3 ಜೆಟ್. ತೇಜಸ್ ಅಭಿವೃದ್ಧಿ ನಿಧಾನಗತಿಯಲ್ಲಿದ್ದರೂ HAL ಮೊದಲ 3 ಜೆಟ್ಗಳನ್ನು ಸೆಪ್ಟೆಂಬರ್ ಮುಗಿಯುವ ವೇಳೆಗೆ ತಲುಪಿಸುತ್ತದೆ. 83 ಜೆಟ್ಗಳ ವಿತರಣೆ ಫೆಬ್ರವರಿ 2024ರಿಂದ 28ರ ನಡುವೆ ನಿಗದಿಯಾಗಿದೆ. ಈಗ 97 ಜೆಟ್ಗಳಿಗೆ JEಯ F404 ಎಂಜಿನ್ಗಳು ಬೇಕು. ಅದರ ಬೆಲೆಯೇ ಸುಮಾರು $1 ಬಿಲಿಯನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.